ಬರೀ 20 ಲಕ್ಷ ಬರೀ 20 ಲಕ್ಷ ಬರೀ 20 lakhs 16 ಮಾಡಲ್ ಸಿಂಗಲ್ ಓನರ್ ಗಾಡಿ ಅವ್ನ ಲೆಂತ್ ನೋಡ್ಕೊಂಡ್ ಬಿಟ್ರೆ ಗಾಡಿ ತಗೊಂಡ್ ಬಿಡ್ತಾನ ಅವನು 1,75,000 ರೂಪಾಯಿ ಕೊಡ್ತೀನಿ ಹೋಗಿ ಸರ್. ಹೌದು ರೆಕಾರ್ಡ್ ಪಕ್ಕಾ ಸಿಗುತ್ತಾ ಸರ್? 101% ಸರ್. ಯಾಕೆ ಕೊಡಲ್ಲ? ಪ್ರೈಮ್ ಡ್ರೈವ್ ಮೋಟರ್ಸ್ ಗೆ ಬನ್ನಿ. ರೇರೆಸ್ಟ್ ಗಾಡಿ ಅಂತ ನೋಡಬಹುದು. V6 ಇಂಜಿನ್ ಬರುತ್ತೆ. V6 ಇಂಜಿನ್ ಅದು 6,30,000 ರೂಪಾಯಿಗೆ ಮರ್ಸಿಡೀಸ್ ಬೆನ್ಸ್ ಕೊಡ್ತೀನಿ. 3 lakh rupees ಕೊಡ್ತೀನಿ ಹೋಗಿ ಸರ್. 3 ಲಕ್ಷಕ್ಕೆ ಅಕಾರ್ಡ್ 4,25,000ಕ್ಕೂ ಎಕೋಸ್ಪೋರ್ಟ್ ಇದೆ. 35 ಕೊಡ್ತೀನಿ ಸರ್. 7,35,000 7,35,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ ಹೋಗಿ. 95 ಕೊಡ್ತೀನಿ ಸರ್. 7,95,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್. ಇನೋವಾದಲ್ಲೂ ಎರಡೆರಡು ಗಾಡಿಗಳಿದೆ. 1,000ಕ್ಕೆ ಫುಲ್ಲಿ ಮಾಡಿಫೈಡ್ ಎಲ್ಲ ಗಾಡಿ ನೋಡಿ. ಸ್ವಿಫ್ಟ್ ಡಿಸೈರ್ ಎಲ್ಲ ಸರಿ ಒಂದು 4 ಇಂದ 5 ಕಾರ್ಸ್ ಇದೆ. ಬರೀ 60,000 ಓಡಿದೆ ಇದು. ಬರೀ 60,000 ಬರೀ 60,000 ಸರ್. ಫಾರ್ಚುನರ್ ಅಲ್ಲ, ಬಾಂಡ್ ಇದೆ. ಟೊಯೋಟಾ ಫಾರ್ಚುನರ್ ಫೈನಲ್ ಹೇಳ್ಬಿಡಿ ಸರ್. ಕ್ಲೋಸ್ ಆಗೋ ಪ್ರೈಸ್ 425 ಕೊಡ್ತೀನಿ ಹೋಗಿ ಸರ್. ಫೈನಲ್ 4,25,000ಕ್ಕೆ ಡಿಸೈರ್, ಅದರಲ್ಲೂ ರೆಕಾರ್ಡೆಡ್ ಗಾಡಿ ವಿತ್ ಕರ್ನಾಟಕ ನಂಬರ್. 260 ಕೊಡ್ತೀನಿ ಹೋಗಿ ಸರ್. 2,60,000ಕ್ಕೆ ಡಿಸೈರ್, ಅದರಲ್ಲೂ ರೆಕಾರ್ಡೆಡ್ ಗಾಡಿ. ರೆಕಾರ್ಡೆಡ್ ZXi ಟಾಪ್ ಎಂಡ್ ಗಾಡಿ ಸರ್. 268 ಕೊಡ್ತೀನಿ ಹೋಗಿ ಸರ್. ಫೈನಲ್ 2,68,000 ಹೌದು. ಏನ್ ಸರ್ ಸೌಂಡ್ ಇದು? ಸರ್ ಇದು ಫುಲ್ ಮಾಡಿಫೈಡ್ ಎಕ್ಸಾಸ್ಟ್ ಹಾಕಿರೋದು ಸೈಲೆನ್ಸರ್. ವಾಲ್ವಟ್ರಾನಿಕ್. ಹೌದು ಸರ್, ವಾಲ್ವಟ್ರಾನಿಕ್. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ಮತ್ತೊಮ್ಮೆ ಇನ್ನೊಂದು ಹೊಸ ವಿಡಿಯೋ ಮಾಡೋಣ ಅಂತ ಒಂದು ಹೊಸ ಶೋರೂಮಿಗೆ ಬಂದಿದ್ದೀನಿ. ಪ್ರೈಮ್ ಡ್ರೈವ್ ಮೋಟರ್ಸ್ಗೆ ಬಂದಿದ್ದೀನಿ ವೀಕ್ಷಕರೇ. ಈ ಶೋರೂಮ್ ಎಕ್ಸಾಕ್ಟ್ಲಿ ನಿಮಗೆ ಬನ್ನರ್ಘಟ್ಟ ರೋಡು, ಬಿಲ್ವರ್ಧನ್ ಹಳ್ಳಿನಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬೇಕು ಅಂದರೆ GPS ಲಿಂಕು, ಕಾಂಟ್ಯಾಕ್ಟ್ ನಂಬರು ಎಲ್ಲ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಸೊ ನಮ್ಮ ಜೊತೆ ಮ್ಯಾನೇಜರ್ ಕೂಡ ಇದ್ದಾರೆ, ಶೋರೂಮ್ ಮ್ಯಾನೇಜರು. ಬನ್ನಿ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಶೋರೂಮ್? ಸರ್ ನಮ್ಮ ಹತ್ರ ಒಂದೊಂದು ಗಾಡಿನ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ತುಂಬಾ ಎಲ್ಲ ಗಾಡಿಗೇನೋ ರಿಕಾರ್ಡೆಡ್ ಸರ್ವಿಸ್ ಸಮೇತ ನಾವು ಕೊಡ್ತೀರಿ. ಓಕೆ. ನಾನ್ ಆಕ್ಸಿಡೆಂಟ್ ಗಾಡಿ ನಮ್ಮ ಹತ್ರ ಇರೋದು. ಒಂದ್ ಗಾಡಿನ ಆಕ್ಸಿಡೆಂಟ್ ಗಾಡಿಗಳು ಇಲ್ಲ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ. ಆಮೇಲೆ ಇಂಜಿನ್ ಇರಲಿ, ನಿಮ್ನ ಇಂಟೀರಿಯರ್ ಇರಲಿ, ಎಕ್ಸ್ಟೀರಿಯರ್ ಎಲ್ಲ 4.4 ಸ್ಟಾರ್ ಮೇಲೆನೇ ಇರುತ್ತೆ ಎಲ್ಲ ಗಾಡಿಗಳು. ಓಕೆ. ಸೊ ಇವರ ಶೋರೂಮ್ ರೀಸೆಂಟ್ ಆಗಿ ಓಪನ್ ಆಗಿರೋದ್ರಿಂದ ಒಳ್ಳೊಳ್ಳೆ ಪ್ರೈಸಿಂಗ್ ಅಲ್ಲಿ ಕಾರ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಏನೇನು ರೇಂಜ್ ಅಲ್ಲಿ ಕಾರ್ಗಳಿದೆ ಮತ್ತೆ ಎಷ್ಟು ಕಾರ್ಗಳಿದೆ ಅದನ್ನು ಕೇಳೋಣ. ಎಷ್ಟು ಕಾರ್ಗಳಿದೆ ಸರ್? ಸರ್ ನೀವು ಇವಾಗ ನಮ್ಮ ಹತ್ರ ಶೋರೂಮ್ ಅಲ್ಲಿ ಸ್ಟಾಕ್ ತೋರ್ಸಕ್ಕೆ ಸುಮಾರು ಇಲ್ಲ ಅಂದ್ರೆ ಒಂದು 40 ಇಂದ 50 ಕಾರ್ಸ್ ಇದೆ. ಓಕೆ. 40 ಕಾರ್ಗಳಿದೆಯಾ? ಹೌದು. ಸ್ಟಾರ್ಟಿಂಗ್ ರೇಂಜ್ ಅಂದ್ರೆ ಏನಿದೆ? ಸ್ಟಾರ್ಟಿಂಗ್ ರೇಂಜ್ ಒಂದು 1.5 lakhs ಟು ಒಂದು 50 lakhs ವರೆಗೂ ನಮ್ಮ ಹತ್ರ ಗಾಡಿಗಳಿದೆ. 50 ಲಕ್ಷದ ಬಜೆಟ್ ಅಲ್ಲೂ ಕಾರ್ ಸಿಗುತ್ತೆ. ನಿಮ್ ಬಜೆಟ್ ಏನಿದೆ ಅದ್ರ ಮೇಲೆ ಹೋಗ್ತಾರೆ ಅಲ್ವಾ ಸರ್? ಕಸ್ಟಮರ್ ಬಜೆಟ್ ಏನಿದೆ, ಯಾವ ತರ ಕಲೆಕ್ಷನ್ ಬೇಕು, ಯಾವ ತರ ಕಸ್ಟಮರ್ಗೆ ಕಾರ್ ಬೇಕು, ರಿಕ್ವೈರ್ಮೆಂಟ್ ಏನಿದೆ ಆ ಪ್ರಕಾರ ನಾವು ಮಾಡಿ ಕೊಡ್ತೀವಿ. ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಹಾಗೆ ಸರ್ ಅಡ್ರೆಸ್ ಬಂದ್ಬಿಟ್ಟು ಬನ್ನರ್ಘಟ್ಟ ರೋಡ್, ಬಿಲ್ವರ್ಧಳ್ಳಿ. ಏನಾದ್ರು ನಿಮ್ನ ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಗೆ ಕಾಲ್ ಮಾಡಿ. ಬೇಕಾದ್ರೆ ಕೆಳಗಡೆ ಸ್ಕ್ರೀನ್ ಬರ್ತಾರೋ ಸ್ಕ್ರೀನ್ ನಂಬರ್ಸ್ ನಲ್ಲಿ ಲೊಕೇಶನ್ ಕೂಡ ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ ಅಲ್ವಾ? ಹೌದು. ಸ್ಟಾರ್ಟ್ ಮಾಡೋಣ. ಸರ್ ಕಸ್ಟಮರ್ ಏನಾದ್ರು ಲೋನ್ ಬೇಕಂದ್ರೆ ಸುಮಾರು ಇಲ್ಲ ಅಂದ್ರೆ ಒಂದು 70 to 80% ಬೇಕಾದ್ರೆ ಲೋನ್ ಕೂಡ ನಾವು ಮಾಡ್ಕೊಡ್ತೀವಿ. 70 to 80% ಲೋನ್ ಆಗುತ್ತೆ. ಮಾಡೆಲ್ ಏನಾದ್ರು ಇದೆಯಾ ಲೋನ್ ಆಗಬೇಕು ಅಂದ್ರೆ? ಮಿನಿಮಮ್ 2012 ಮಾಡೆಲ್ ಮೇಲೆ ಬೇಕಾದ್ರೆ ಲೋನ್ ಅವೈಲೇಬಲ್ ಇರುತ್ತೆ ಸರ್. ಓಕೆ. ನೀವು 2012 ಮಾಡೆಲ್ ಮೇಲೆ ಯಾವುದೇ ಗಾಡಿ ತಗೊಳ್ಳಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಡೀಸೆಲ್ ಆಗಿರ್ಲಿ, ಪೆಟ್ರೋಲ್ ಆಗಿರ್ಲಿ, ಎಲ್ಲ ಗಾಡಿಗೂ ಆಗುತ್ತೆ. ಎಲ್ಲ ವೇರಿಯಂಟ್, ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಯಾವ ವೇರಿಯಂಟ್ ಆದ್ರೆ ಮಾಡ್ಕೊಡ್ತೀರಾ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀರಾ ಸರ್? ಒಳ್ಳೇದಿಂದ ಒಳ್ಳೆ. ಕಸ್ಟಮರ್ ಇಲ್ಲಿ ಬಂದ್ಬಿಟ್ರೆ ಕಸ್ಟಮರ್ ಖಾಲಿ ಹೋಗಲ್ಲ. ಆ ತರ ಗಾಡಿಗಳು ನಾವು ಕಳ್ಸಿಕೊಡ್ತೀವಿ. ಚೆಕ್ ಮಾಡ್ಕೊಂಡ್ ಬರ್ತಾರೆ ಸರ್ ಪ್ರೈಸಿಂಗ್ ಎರಡು ಕಡೆ. ಎಲ್ಲ ಫುಲ್ ಟೋಟಲ್ ಬಜಾರ್ ಎಲ್ಲ ಹುಡ್ಕೊಂಡ್ ಬೇಕಾದ್ರೆ ನಮ್ಮ ಹತ್ರ ಬರ್ಲಿ ಸರ್. ಅಂತ ಗಾಡಿಗಳಿದೆ ನಮ್ಮ ಹತ್ರ. ಹೌದಾ? ಹೌದು ಸರ್. ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್. ಬನ್ನಿ ಸರ್. ಫಸ್ಟ್ ನೋಡ್ತಾ ಇರ್ಬೋದು ಒಂದು Hyundai i10 ಇದೆ. i10 ಬಗ್ಗೆ ಹೇಳಿ ಸರ್. 2010 ಸೆಕೆಂಡ್ ಓನರ್, ಬರೀ 61,000 ಕಿಲೋಮೀಟರ್ ಓಡಿದೆ. ಓಕೆ. ಮಾರ್ಕೆಟ್ ಪ್ರೈಸ್ ಇಂದ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇರೋದು. ಹೇಳಿ ಸರ್ ಪ್ರೈಸ್. 2,20,000 ರೂಪೀಸ್ ಕೊಡ್ತೀನಿ ಸರ್. ಫೈನಲ್ ಹೇಳಿ ಸರ್ ನಮ್ಗೆ ವರ್ಷಕ್ಕೆ. ಸರ್ ನಿಮ್ಗೋಸ್ಕರ ಬರೀ 210 ಗೆ ಕೊಡೋಣ ಹೋಗಿ ಸರ್. ಇನ್ನೊಂದು ಪ್ರೈಸ್ 2 lakh ಗೆ ಕೊಡೋಣ ಹೋಗಿ ಸರ್. 2 ಲಕ್ಷಕ್ಕೆ i10. ಹೌದು ಫ್ರೆಂಡ್ಸ್. XUV 500 ಅಲ್ಲೂ ಎರಡು ಗಾಡಿ ಇದೆ ನೋಡಿ. ಇದ್ರ ಬಗ್ಗೆ ಹೇಳಿ ಸರ್ ಫಸ್ಟ್. XUV 500 W10 ಸೆಕೆಂಡ್ ಓನರ್, ಬರೀ 72,000 ಓಡಿದೆ ಸರ್ ಇದು. ಓಕೆ. ಕ್ಲೋಸಿಂಗ್ ಪ್ರೈಸ್ ನಮ್ಮ ಹತ್ರ ಬಂದ್ಬಿಟ್ಟು 10,50,000 ಗೆ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್, ಕ್ಲೋಸ್ ಆಗ್ಬೇಕಲ್ವಾ? ಹೌದಾ? 1040 ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಪ್ರೈಸ್ 1030 ಕೊಡ್ತೀನಿ ಹೋಗಿ ಸರ್. 10,30,000. 10,30,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಎಲ್ಲ ಮಾಡಿ ಕೊಡ್ತೀನಿ ನಾನು. ಟ್ರಾನ್ಸ್ಫರ್ ಎಲ್ಲ ನಿಮ್ ಕಡೆಯಿಂದನೇ ಇರುತ್ತೆ? ನಮ್ಮ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ ಹೋಗಿ ಸರ್. ಓಕೆ. ಅದರಲ್ಲೂ W10 ವೇರಿಯಂಟ್ ಇದು. W10 ಇಂಟೀರಿಯರ್ ಹೆಂಗಿದೆ ಅಂತ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇಲ್ಲಿ? 6 ಏರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ. 6 ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡೋರು ವೀಕ್ಷಕರೇ. ಅದರಲ್ಲೂ ಬರೀ 70,000 ಓಡಿದೆ ಅಲ್ವಾ ಸರ್? ಬರೀ 72,000 ಓಡಿದೆ ಸರ್. 72,000. ಓಕೆ. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತೆ ಅದರಲ್ಲೂ? ಇಲ್ಲ ಸರ್. ಬನ್ನಿ ಕಸ್ಟಮರ್ ಬನ್ನಿ, ನೋಡ್ಲಿ, ಟೆಸ್ಟ್ ಡ್ರೈವ್ ಮಾಡ್ಲಿ, ನೋಡ್ಬಿಟ್ಟು ಬೇಕಾದ್ರೆ ಕ್ಲೋಸಿಂಗ್ ಪ್ರೈಸ್ ಮಾಡ್ಕೊಡೋಣ ಹೋಗಿ. ಅದರಲ್ಲೂ ಆನ್ ಟೇಬಲ್ ಬನ್ನಿ ವೀಕ್ಷಕರೇ, ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಇದಕ್ಕೆ ಸರ್ ಇದಕ್ಕೊಂದು ಪ್ರೈಸ್ ಹೇಳಿ ಸರ್. ಇದು XUV 500 W10 73,000 ಓಡಿದೆ. ಎಷ್ಟನೇ ಮಾಡಲ್?
15 ಮಾಡಲ್ 2015 ಮಾಡಲ್ ಸೆಕೆಂಡ್ ಓನರ್ Okay. ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ಇದನ್ನ ಗಾಡಿ. ಇದನ್ನ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ ನಿಮ್ನ 1030 ಮಾಡ್ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್ ಇದಕ್ಕಾದ್ರೂ. 1030 ಮಾಡ್ಕೊಡ್ತೀನಿ ಹೋಗಿ ಸರ್. 10,20,000 ಅದರಲ್ಲೂ ಬನ್ನಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಕಾರ್ಪಿಯೋ ಇದೆಯಲ್ಲ ಸರ್, ಸ್ಕಾರ್ಪಿಯೋ 2012 ಮಾಡಲ್ ಸೆಕೆಂಡ್ ಓನರ್ ಬರೀ 60,000 ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಸಮೇತ ಬೇಕಾದ್ರೆ ಕೊಡೋಣ. ಸರ್ವಿಸ್ ಹಿಸ್ಟ್ರಿ ಸ್ಕಾರ್ಪಿಯೋಗೂ ಸಿಗುತ್ತಾ? ಹೌದು ಸರ್. ಎಲ್ಲ ಗಾಡಿಗೂ ಸಿಂಗಲ್ ಓನರ್ ಸೆಕೆಂಡ್ ಓನರ್ ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರೇನೋ ಸಿಂಗಲ್ ಓನರ್ ಸೆಕೆಂಡ್ ಓನರ್ ನಮ್ಮ ಹತ್ರ, ಅದ್ರ ಬಿಟ್ಟು ಥರ್ಡ್ ಓನರ್ ನಾವು ಹೋಗೋದಿಲ್ಲ. ಓಕೆ ಓಕೆ ಓಕೆ. ಇದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್ ಗಾಡಿ ಸ್ಕಾರ್ಪಿಯೋ VLX ವೇರಿಯಂಟ್, ಫುಲ್ಲಿ ಟಾಪ್ ಅಂಡ್ ಗಾಡಿ. ನಿಮಗೆ ಮ್ಯಾಗ್ವಿಲ್ ಇದರಲ್ಲಿ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಹೌದು ಸರ್. ಪ್ರೈಸಿಂಗ್ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 520 ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್, ಡೀಲ್ ಕ್ಲೋಸ್ ಆಗ್ಲಿ. 510 ಕೊಡ್ಲಾ? ಇನ್ನೊಂದು ಪ್ರೈಸ್ 5 ಲಕ್ಷಕ್ಕೆ ಕೊಡ್ತೀನಿ ಹೋಗಿ ಸರ್. 5 ಲಕ್ಷ 5 ಲಕ್ಷ ಕ್ಲೋಸ್ ಮಾಡೋಣ ಸರ್. ರೆಕಾರ್ಡೆಡ್ ಗಾಡಿ ಬರೀ 60,000 ಓಡಿದೆ. ಹೌದು. ರೆಕಾರ್ಡ್ ಪಕ್ಕ ಸಿಗುತ್ತಾ ಸರ್? 101% ಸರ್. ಯಾಕೆ ಕೊಡಲ್ಲ? ಪ್ರೈಮ್ ಡ್ರೈವ್ ಮೋಟರ್ಸ್ಗೆ ಬನ್ನಿ, ಎಲ್ಲ ರೆಕಾರ್ಡೆಡ್ ಸರ್ವಿಸ್ ಸಮೇತ ಕೊಡ್ತೀನಿ ನಾನು. ಓಕೆ ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಚೆರ್ರಿ ರೆಡ್ ಕಲರ್ ಎಕೋ ಸ್ಪೋರ್ಟ್ ಇದೆ, ಸಕ್ಕತ್ತಾಗಿದೆ ನೋಡೋದಕ್ಕಂತೂ. ಇದ್ರ ಬಗ್ಗೆ ಹೇಳಿ ಸರ್. ಎಕೋ ಸ್ಪೋರ್ಟ್ ಸಿಂಗಲ್ ಓನರ್ ಬರೀ 73,000 ಓಡಿದೆ ಸರ್. ಇದು ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ. ಓಕೆ ಓಕೆ. ನಿಮ್ನ ಬೇಕಾದ್ರೆ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಆನ್ ಟೇಬಲ್ ವಿತ್ ಇದು ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಟೈಟಾನಿಯಂ ಟೈಟಾನಿಯಂ ಅದಾದ್ಮೇಲೆ ನೋಡಿ ಪ್ರೈಸ್ ಬಂದ್ಬಿಟ್ಟು ನಮ್ಮ ಹತ್ರ ಪ್ರೈಮ್ ಡೈನ್ ಮೋಟರ್ಸ್ ನಲ್ಲಿ 8,25,000 ರೂಪೀಸ್ ಕೊಡ್ತೀನಿ. 8,25,000 ಅಂತ ಏರಿ ಕಡಿಮೆ ಮಾಡ್ಸೋಣ. ಅದರಲ್ಲೂ ಇಂಟೀರಿಯರ್ ವೈಸ್ ನೋಡ್ಕೋಬೇಡಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಲೆದರ್ ಸೀಟ್ ಅಪಾಸಿಟಿ ಎಲ್ಲ ಹಾಕ್ಸೋರೆ ಕಸ್ಟಮರ್. ಅದನ್ನ ಮಾಡಲ್ ಬಂದ್ಬಿಟ್ಟು 2018 ಮಾಡಲ್ ಸರ್ ಇದು. ಓಕೆ ಓಕೆ ಓಕೆ. ಅದರಲ್ಲೂ ಸಿಂಗಲ್ ಓನರ್. ಫೈನಲ್ ಹೇಳ್ಬಿಡಿ ಸರ್, ಡೀಲ್ ಕ್ಲೋಸ್ ಆಗೋ ಪ್ರೈಸ್. ಫೈನಲ್ ಕ್ಲೋಸಿಂಗ್ ಪ್ರೈಸ್ ಇಲ್ಲ, 8 ಲಕ್ಷ ರೂಪಾಯಿ ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಪ್ರೈಸ್ ಆನ್ ಟೇಬಲ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 795 ಕೊಡ್ತೀನಿ ಸರ್. 7,95,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ರೆಕಾರ್ಡೆಡ್ ಗಾಡಿ, ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಸಮೇತ ನಾನು ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಟೊಯೋಟಾ ಫಾರ್ಚುನರ್ ಇದೆ. ಫಾರ್ಚುನರ್ ಬಗ್ಗೆ ಹೇಳಿ ಸರ್. 2011 ಮಾಡಲ್. ಓಕೆ. ಟೊಯೋಟಾ ಫಾರ್ಚುನರ್ 4x4 ಮ್ಯಾನ್ಯುವಲ್. ಓಕೆ. 1,80,000 ಕಿಲೋಮೀಟರ್ ಡ್ರೈವನ್ ಆಗಿದೆ ವಿತ್ NOC. ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 7,50,000 ರೂಪೀಸ್ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್, ಕ್ಲೋಸ್ ಆಗ್ಲಿ. 735 ಕೊಡ್ತೀನಿ ಸರ್. 7,35,000. 7,35,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ ಹೋಗಿ. ವಿತ್ NOC ನಾ? ವಿತ್ NOC. ಕರ್ನಾಟಕ ನಂಬರ್ ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡ್ಕೊಡ್ತೀರಿ. ವಿತ್ ಕರ್ನಾಟಕ ನಂಬರ್ ಅಂದ್ರೆ ಕರ್ನಾಟಕ ಬೇಕಾದ್ರೆ 10 ಲಕ್ಷ ರೂಪೀಸ್ ಕೊಡ್ತೀನಿ. 10 ಲಕ್ಷ ರೂಪಾಯಿಗೆ. ಓಕೆ ಓಕೆ ಓಕೆ. 4x4 ಸರ್ ಇದು? 4x4 ಮ್ಯಾನ್ಯುವಲ್. 4x4 ಮ್ಯಾನ್ಯುವಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ. ಇಂಟೀರಿಯರ್ ವೈಸ್ ನೋಡ್ತಾ ಇರಬಹುದು ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಆಮೇಲೆ ಓಡಿಸೋಕು ಇಂಜಿನ್ ತುಂಬಾ ಚೆನ್ನಾಗಿದೆ. ಓಕೆ ಓಕೆ ಓಕೆ. 4x4 ಮ್ಯಾನ್ಯುವಲ್ ಗೇರ್ ಬಾಕ್ಸ್ ವೆಹಿಕಲ್, ಲೆದರ್ ಸೀಟ್ ಅಪಾಸಿಟಿ ಇಂದ ಹಿಡಿದು ಎಲ್ಲಾನು ಬಂದ್ಬಿಡುತ್ತೆ. 7 ಸೀಟರ್ ವೆಹಿಕಲ್ ಫಾರ್ಚುನರ್, ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಇನ್ನೊಂದು ಪ್ರೈಸ್ ಏನಾದ್ರು ಆಗುತ್ತಾ ಸರ್? ಪ್ರೈಸಿಂಗ್ ವೈಸ್ ಸರ್ ಕಸ್ಟಮರ್ ಬರಲಿ, ಆನ್ ಟೇಬಲ್ ಎಷ್ಟಾಗುತ್ತೋ ಅಷ್ಟು ಕ್ಲೋಸ್ ಮಾಡ್ಕೊಡೋಣ. ಒಂದು ಪ್ರೈಸ್ ಹೇಳ್ಬಿಡಿ ಸರ್. ಒಂದು ಪ್ರೈಸ್ 7,10,000 ರೂಪೀಸ್ ಮಾಡ್ಕೊಡ್ತೀನಿ ಹೋಗಿ ಸರ್. 7,10,000. 7,10,000 ರೂಪಾಯಿ ಮಾಡ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಇನ್ನೊಂದು ಪ್ರೀಮಿಯಂ ಸೆಗ್ಮೆಂಟ್ ಮರ್ಸಿಡಿಸ್ ಬೆನ್ಸ್ ಇದೆ ನೋಡಿ. ಯಾವ್ದು ಸರ್ ಇದು ಮಾಡಲ್? ಮರ್ಸಿಡಿಸ್ ಬೆನ್ಸ್ 2010 ಮಾಡಲ್ ಸಿ ಕ್ಲಾಸ್. ಓಕೆ. ಡೀಸೆಲ್ ಗಾಡಿ ಇದು ವಿತ್ ಸನ್ರೂಫ್, ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಓಕೆ. ಆಮೇಲೆ 79,000 ಗಾಡಿ ಓಡಿರೋದು ಇದು. ಓಕೆ ಓಕೆ. ಡೀಸೆಲ್ ಸರ್? ಡೀಸೆಲ್. ಇಂಟೀರಿಯರ್ ಇರಲಿ ಎಕ್ಸ್ಟೀರಿಯರ್ ಇರಲಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು ನೋಡಕ್ಕೆ. ಆಮೇಲೆ ಗಾಡಿ ಓಡಿಸಕ್ಕೆ ಇಂಜಿನ್ ವೈಸ್ ಇರಲಿ, ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಗಾಡಿ. ಕಸ್ಟಮರ್ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ಲಿ, ಎಲ್ಲ ನೋಡ್ಲಿ. ವಿತ್ ಸರ್ವಿಸ್ ರೆಕಾರ್ಡೆಡ್ ಸರ್ವಿಸ್ ಬೇಕಾದ್ರೆ ಇದಕ್ಕೂ ಕೊಡೋಣ ಬೇಕಾದ್ರೆ. ಹೌದಾ? ಇದು ಸೆಕೆಂಡ್ ಓನರ್ ಗಾಡಿ? ಸೆಕೆಂಡ್ ಓನರ್. ಅದರಲ್ಲೂ ಪ್ಯೂರ್ ಕರ್ನಾಟಕನ ಸರ್? ಪಕ್ಕಾ ಕರ್ನಾಟಕ ಇದು. ಓಕೆ. ಪ್ರೈಸಿಂಗು ಸರ್ ಇದು ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ನಿಮ್ನ ಬೇಕಾದ್ರೆ 6,50,000 ರೂಪೀಸ್ ಕ್ಲೋಸ್ ಮಾಡ್ಕೊಡ್ತೀನಿ ಹೋಗಿ. ಇನ್ನೊಂದು ಪ್ರೈಸ್ ಒಂದು ಪ್ರೈಸ್ ಹೇಳಿ ಸರ್. 630 ಮಾಡ್ಕೊಡ್ತೀನಿ ಹೋಗಿ ಸರ್. 6,30,000. 6,30,000 ರೂಪಾಯಿಗೆ ಮರ್ಸಿಡೀಸ್ ಬೆನ್ಸ್ ಕೊಡ್ತೀನಿ. ಅದರಲ್ಲೂ ಸೆಕೆಂಡ್ ಓನರ್ ಡೀಸೆಲ್, ಫುಲ್ಲಿ ಟಾಪ್ ಎಂಡ್, ಸನ್ರೂಫ್ ಎಲ್ಲ ಬಂದ್ಬಿಡುತ್ತೆ. ಹೌದು ಹೌದು. ಹಾಗೆ ನೆಕ್ಸ್ಟ್ ಹ್ಯುಂಡೈ ಕ್ರೆಟಾ ಒಂದಿದೆ ನೋಡಿ. ಕ್ರೆಟಾಗ ಒಂದು ಬಜೆಟ್ ಹೇಳಿ ಸರ್. ಇದರದ್ದು ಡೀಲ್ ಬೇಕಂದ್ರೆ ಹುಂಡೈ ಕ್ರೆಟಾ SX ಆಪ್ಷನಲ್. ಓಕೆ. ಸಿಂಗಲ್ ಓನರ್, ಬರೀ 66,000 ಓಡಿದೆ ಗಾಡಿ. ಓಕೆ. ನಿಮ್ನ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 10 ಲಕ್ಷ ರೂಪಾಯಿಗೆ ಮಾಡ್ಕೊಡ್ತೀನಿ. 10 ಲಕ್ಷನಾ? 10 ಲಕ್ಷ ರೂಪಾಯಿಗೆ ಮಾಡ್ಬೇಕು ಸರ್. ಬನ್ನಿ ಹಂಗೆ ಇಂಟೀರಿಯರ್ ತೋರಿಸ್ಬಿಡೋಣ. ಇಂಟೀರಿಯರ್ ನೋಡಿ ಗಾಡಿ ಹೆಂಗಿದೆ ಅಂತ. ಇಂಟೀರಿಯರ್ ಇರಲಿ ಎಕ್ಸ್ಟೀರಿಯರ್ ಇರಲಿ ತುಂಬಾ ಚೆನ್ನಾಗಿದೆ. ಓಕೆ. ಆಮೇಲೆ ಇದು ಇಂಟೀರಿಯರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಅಪಾಸಿಟಿ ಇದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಅಂಡ್ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಇದೆ. ಅದರಲ್ಲೂ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು. SX ಆಪ್ಷನಲ್ ಅಲ್ವಾ? SX ಆಪ್ಷನಲ್ ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಆಗಿರುತ್ತೆ. ಅಲಾಯ್ ವೀಲ್ಸ್ ಇಂದ ಹಿಡಿದು ಪ್ರತಿಯೊಂದನ್ನು ಚೆನ್ನಾಗಿದೆ ವೀಕ್ಷಕರೇ. ಪ್ರೈಸಿಂಗು ಸರ್? ಪ್ರೈಸಿಂಗ್ 10 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಅದು ಬಿಡಿ ಸರ್, ಫೈನಲ್ ಹೇಳಿ ಸರ್. ಫೈನಲ್ 975 ಕೊಡ್ತೀನಿ ಸರ್. ಆನ್ ಟೇಬಲ್ ಕ್ಲೋಸಿಂಗ್ ಪ್ರೈಸ್. ಹೌದಾ? ಹೌದು. 9,75,000. ಹೌದು. ವಿತ್ NOC ನ ಏನು ಸರ್ ಹೇಳಿ? ಕರ್ನಾಟಕ. ವಿತ್ ಕರ್ನಾಟಕ ನಂಬರ್. ವಿತ್ ಕರ್ನಾಟಕ ನಂಬರ್ ನಿಮಗೆ 9,75,000. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಫುಲ್ಲಿ ಮಾಡಿಫೈಡ್ ಪೋಲೋ GTI ಇದೆ.
ಸಕ್ಕದಾಗಿದೆ ನೋಡೋಕ್ಕಂತೂ. ಇದ್ರ ಬಗ್ಗೆ ಹೇಳಿ ಸರ್. ಇದ್ರದ್ದು ಪೋಲೋ GT TSI ಇದು ಪೆಟ್ರೋಲ್ ವೇರಿಯಂಟ್. ಓಕೆ. ಸೆಕೆಂಡ್ ಓನರ್, ಬರೀ 60,000 ಕಿಲೋಮೀಟರ್ ಡ್ರೈವ್ ಓಡಿದೆ ಇದು. ಓಕೆ ಓಕೆ ಓಕೆ. ವಿತ್ ಕರ್ನಾಟಕ ಪ್ರೈಸ್ ಹೇಳ್ತಾ ಇರೋದು ನಾನು ಇದು 6,85,000 ರುಪೀಸ್ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? 660ಗೆ ಕೊಡ್ತೀನಿ ಹೋಗಿ ಸರ್. 6,60,000ಕ್ಕೆ ಫುಲ್ಲಿ ಮಾಡಿಫೈಡ್ ಎಲ್ಲ ಗಾಡಿ ನೋಡಿ ನೀವು ಬೇಕಾದ್ರೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಫುಲ್ ಮಾಡಿಫೈಡ್ ಗಾಡಿ ಇದು. ವಿತ್ ಎಕ್ಸಾಸ್ಟ್ ಎಲ್ಲ ಹಾಕಿದೀರಿ ನಾವು. ಬರೀ 66,000 ಓಡಿದೆ. 66,000 ಓಡಿದೆ ಇದು. 66,000 ಓಡಿದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಏರ್ ಬ್ಯಾಗ್ ಇಂದ ಹಿಡಿದು ಪ್ರತಿಯೊಂದು ಫೀಚರ್ಸ್ ಬಂದ್ಬಿಡುತ್ತೆ. ಎಕ್ಸಾಸ್ಟ್ ಸೌಂಡ್ ಕೇಳಿ ನೀವು ಹಾಗೆ. ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ. ಸ್ವಿಫ್ಟ್ ಅಲ್ಲಿ ಎಷ್ಟು ಕಾರ್ ಇದೆ ಸರ್ ಇವತ್ತು? ಸರ್ ಸ್ವಿಫ್ಟ್ ಅಲ್ಲಿ ನಮ್ಮ ಹತ್ರ ಸ್ವಿಫ್ಟ್ ಡಿಸೈರ್ ಎಲ್ಲ ಸರಿ ಒಂದು 4 ಇಂದ 5 ಕಾರ್ಸ್ ಇದೆ. ಓಕೆ ಓಕೆ ಓಕೆ. ಇದ್ರ ಬಗ್ಗೆ ಹೇಳಿ ಸರ್ ಆಗಿದ್ರೆ. 2010 ಮಾಡೆಲ್ ಸಿಂಗಲ್ ಓನರ್, 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಓಕೆ. ವಿತ್ ಕರ್ನಾಟಕ ಪ್ರೈಸ್ ಇದು ಹೇಳ್ತಾ ಇರೋದು 3 lakhs ರೂಪೀಸ್ ಕೊಡ್ತೀನಿ ಸರ್. ಸರ್ ಹೇಳಿ ಸರ್ ಒಂದು ಪ್ರೈಸ್ ರೀಸನಬಲ್ ಹೇಳಿ. ಇದು ZX ಟಾಪ್ ಎಂಡ್ ಗಾಡಿ ಇದು. ಮ್ಯಾಗ್ವೀಲ್ ಎಲ್ಲ ಇದೆ ನೋಡಿ ಬೇಕಾದ್ರೆ. ಓಕೆ. ವಿತ್ ಮ್ಯಾಗ್ವೀಲ್ ಎಲ್ಲ ಟಾಪ್ ಎಂಡ್ ಗಾಡಿ ZX ಇದು 10 ಮಾಡಲ್. ಹೌದು 10 ಮಾಡಲ್ ಸಿಂಗಲ್ ಓನರ್ ಗಾಡಿ. ಆಯ್ತು ಹೇಳಿ ಸರ್, ಒಂದು ಡೀಲ್ ಕ್ಲೋಸ್ ಮಾಡೋಣ. 280 ಕೊಡೋಣ. ಇನ್ನೊಂದು ಪ್ರೈಸ್ 275 ಕೊಡ್ತೀನಿ ಹೋಗಿ ಸರ್. 2,75,000. 275 ಕೊಡ್ತೀನಿ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ಆನ್ ಟೇಬಲ್ ಏನಾದ್ರು ಮಾಡ್ಕೊಡ್ಬೇಕು. ಹೌದು. ಇದು ಸರ್ ಹೈ 10 2010 ಸಿಂಗಲ್ ಓನರ್ ಇದೂನು ಗಾಡಿ. ಓಕೆ. ಬರೀ 40,000 ಕಿಲೋಮೀಟರ್ ಡ್ರೈವನ್ ಇದೂನು. ವಿತ್ ಕರ್ನಾಟಕ ಪ್ರೈಸ್ ಬೇಕಾದ್ರೆ 2 lakh ರೂಪೀಸ್ ಕೊಡ್ತೀನಿ ಸರ್. NOC ಒಂದು ಪ್ರೈಸ್ ಹೇಳಿ ಸರ್ ನೋಡೋಣ. ವಿತ್ NOC ನಾ 155 ಕೊಡ್ತೀನಿ ಹೋಗಿ ಸರ್. 1,55,000. 1,55,000 ರೂಪಾಯಿ ವಿತ್ NOC ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಎಲ್ಲ ಸಿಗಲ್ಲ, ಬೆಂಗಳೂರಿನಲ್ಲಿ ಹುಡುಗ್ರನ್ನೂ ಸಿಗಲ್ಲ. ಆ ತರ ಗಾಡಿ ತಗೊಂಡ್ ಬಂದಿರೋದು ನಾನು. ಓಕೆ ಓಕೆ ಓಕೆ. ವಿತ್ ಕರ್ನಾಟಕ ಒಂದು ಪ್ರೈಸ್ ಹೇಳಿ. ಒಂದು ಪ್ರೈಸ್ ಹೇಳಿ ಸರ್. ವಿತ್ ಕರ್ನಾಟಕ 180 ಕೊಳ್ಳ ಸರ್. 1,80,000. 1,80,000 ರೂಪಾಯಿಗೆ ಆನ್ ಟೇಬಲ್ ಕೊಡ್ತೀನಿ ಹೋಗಿ ಸರ್ ಗಾಡಿ. ಅದ್ರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ? ಇಲ್ಲ ಅಷ್ಟೇ. ಅಷ್ಟೇನಾ ಫೈನಲ್? ಆಮೇಲೆ ರೀಫಾ ವರ್ಕ್ ಏನೇ ಇದ್ರು ಎಲ್ಲ ಏನಾರ ಇರಲಿ ನಮ್ಮ ಕಡೆಯಿಂದ ಚೆನ್ನಾಗಿ ಒಂದು ಶೋರೂಮ್ ತರ ಗಾಡಿ ಇರ್ಬೇಕು, ಆ ತರ ಮಾಡ್ಕೊಡ್ತೀನಿ ನಾನು. ಬಂಪರ್ ಅಲ್ಲೆಲ್ಲ ಸ್ವಲ್ಪ ಎಲ್ಲ ನಿಮಗೆ ಮಾಡಿಸಿ ಕೊಡ್ತಾರಂತೆ. ಹೌದು ಹೌದು. ಹಾಗೆ ಇನ್ನೊಂದು ಐಟನ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. i10 ಮ್ಯಾಗ್ನಾ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ಹೌದು 2010 68,000 ಓಡಿದೆ ಕಿಲೋಮೀಟರ್ ಡ್ರೈವನ್. ಓಕೆ. ಆಮೇಲೆ ಸರ್ ಕ್ಲೋಸಿಂಗ್ ಪ್ರೈಸ್ ವಿತ್ ಕರ್ನಾಟಕ ಹೇಳ್ತಾ ಇರೋದು ನಾನು. ವಿತ್ ಕರ್ನಾಟಕ 2,10,000 ರೂಪೀಸ್ಗೆ ಕೊಡ್ತೀನಿ ಸರ್. ನೀವು ಕೋಟಿಂಗ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಕ್ಲೋಸಿಂಗ್ ಪ್ರೈಸ್ ಅಂದ್ಬಿಟ್ಟು ಫೈನಲ್ ಹೇಳಿ ಸರ್. ಒಂದು 185 ಕೊಳ್ಳ ಸರ್. ಇನ್ನೊಂದು ಪ್ರೈಸ್ 180 ಕೊಳ್ಳ ಸರ್. ಹೇಳ್ಬಿಡಿ ಸರ್ ಫೈನಲ್. ಆನ್ ಟೇಬಲ್ ಬೇಕಾದ್ರೆ 175 ಕೊಡ್ತೀನಿ ಹೋಗಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ 1,75,000. 1,75,000 ರೂಪಾಯಿ ಕೊಡ್ತೀನಿ ಹೋಗಿ ಸರ್. ಕರ್ನಾಟಕ ಅಲ್ವಾ ಸರ್? ಕರ್ನಾಟಕ. ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಸರ್ ಪ್ರೈಸ್? ಮಾರ್ಕೆಟ್ ಅಲ್ಲಿ 2,30,000 ರೂಪಾಯಿ, 2,40,000 ಹೆಂಗ್ ಬೇಕಾದ್ರೆ ಕೊಡ್ತಾರ. ನಮ್ಮ ಹತ್ರ ಎಲ್ಲ ಪ್ರೈಮ್ ಡ್ರೈವ್ ಮೋಟರ್ಸ್ ಅಲ್ಲಿ ಬನ್ನಿ, ತುಂಬಾ ಚೆನ್ನಾಗಿರೋ ಗಾಡಿ ನಮ್ಮ ಹತ್ರ ಇದೆ. ಅದ್ರಲ್ಲೂ ವೀಕ್ಷಕರೇ ರೆಕಾರ್ಡೆಡ್ ಗಾಡಿ ನಿಮ್ಗೆ ಆನ್ ಟೇಬಲ್ ರೆಕಾರ್ಡ್ ಎಲ್ಲ ತೋರಿಸಿನೇ ನಿಮ್ಗೆ ಕೊಡ್ತಾರೆ ಅಲ್ವಾ ಸರ್? ಹೌದು ಸರ್, ಎಲ್ಲ ವಿತ್ ರೆಕಾರ್ಡೆಡ್. ಆಮೇಲೆ ನೆಕ್ಸ್ಟ್ ಇನ್ನೊಂದು i20 ಸೆಕೆಂಡ್ ಓನರ್ i20 ಮ್ಯಾಗ್ನಾ 2011 ಮಾಡಲ್. 2011 ಮಾಡಲ್. ಓಕೆ. ಬರೀ 62,000 ಓಡಿದೆ. ವಿತ್ ಸರ್ವಿಸ್ ರೆಕಾರ್ಡ್ ಹಿಸ್ಟ್ರಿ ಇದನ್ನು. ನಿಮ್ನ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ ಇಲ್ಲಿ ನೋಡಿ ಸರ್, ಬನ್ನಿ ಇಂಟೀರಿಯರ್ ಎಲ್ಲ ನೋಡಿ ಬೇಕಾದ್ರೆ. ಹೇಳ್ಬಿಡಿ ಸರ್ ಪ್ರೈಸ್, ಹೇಳ್ಬಿಡಿ ಸರ್. ಹಂಗೆ ಪ್ರೈಸ್ ಹೇಳ್ತೀನಿ, ನೀವು ಇಂಟೀರಿಯರ್ ತೋರಿಸಿ. ಎಲ್ಲ ಎಲ್ಲ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಅಪ್ಹೋಲ್ಸ್ಟ್ರಿ ಇದೆ, ಸಿಸ್ಟಮ್ ಎಲ್ಲ ಇದೆ ಸರ್. ನಿಮ್ನ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 270 ಕೊಳ್ಳ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 268 ಕೊಡ್ತೀನಿ ಹೋಗಿ ಸರ್. 2,68,000. ಹೌದು. ಓಕೆ. 2,000 ಬಿಟ್ರಲ್ಲ ಸರ್? ಹೌದು ಸರ್. ಸರ್ ಗಾಡಿ ಕಸ್ಟಮರ್ ಬಂದ್ಬಿಟ್ಟು ಓಡ್ಬಿಟ್ಟು ನೋಡಿ ಖುಷಿ ಆಗ್ಬಿಡ್ತಾನೆ. ಒಂದು ಗಾಡಿ ನೋಡಕ್ ಬಂದ್ರೆ ಟೆಸ್ಟ್ ಡ್ರೈವ್ ಮಾಡಿದ್ರೆ ಆ ತರ ಗಾಡಿ ಇದೆ ಸರ್ ಇದು. ಓಕೆ. ಎಷ್ಟು ಓಡಿದೆ ಅಂದ್ರಿ ಸರ್? 68,000. ಓಕೆ ಓಕೆ ಓಕೆ. 68,000 ವೀಕ್ಷಕರೇ. ಅದ್ರಲ್ಲಿ ರೆಕಾರ್ಡೆಡ್ ನಿಮ್ಗೆ ರೆಕಾರ್ಡ್ ಕೂಡ ತೋರಿಸ್ತಾರೆ. ಆಮೇಲೆ ಇದು ಕೂಡ ಏನೋ ಕಡಿಮೆ ಓಡಿದೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಹೇಳಿ ಸರ್. i20 2011 ಮಾಡಲ್ ಸ್ಪೋರ್ಟ್ಸ್ ಇದು. ಓಕೆ. ಸಿಂಗಲ್ ಓನರ್. ಬರೀ 40,000 ಓಡಿದೆ ಇದು. 40,000 ಓಡಿದೆ. ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ ವಿತ್ ಕರ್ನಾಟಕ ಸರ್ ನಾನು ಹೇಳ್ತಾ ಇರೋದು. ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 3 lakh ರೂಪೀಸ್ ಕೊಡ್ತೀನಿ ಹೋಗಿ ಸರ್. ಫೈನಲ್ ಹೇಳ್ಬಿಡಿ ಸರ್. ಕ್ಲೋಸ್ ಆಗ್ಬಿಡಿ. 290 ಕೊಡ್ತೀನಿ ಹೋಗಿ ಸರ್. ಎಷ್ಟೇ ಮಾಡಲ್? 2011 ಮಾಡಲ್ ಸಿಂಗಲ್ ಓನರ್. ಬರೀ 40,000 ಓಡಿದೆ. ಇನ್ನೊಂದು ಪ್ರೈಸ್ 290 ಕೊಡ್ತೀನಿ. ಇನ್ನೊಂದು ಪ್ರೈಸ್ ಅದೇ ಪ್ರೈಸ್ ಹೇಳ್ತಾ ಇದ್ದೀರಾ? 285 ಕೊಡ್ತೀನಿ ಹೋಗಿ. ಇನ್ನೊಂದು ಪ್ರೈಸ್ ಅಷ್ಟೇ 285 ಕೊಡ್ತೀನಿ. ಓಕೆ. 280 ಮಾಡ್ಕೊಡ್ತಾರೆ ಬನ್ನಿ ವೀಕ್ಷಕರೇ. ಕಸ್ಟಮರ್ ಬಂದ್ಬಿಟ್ಟು ಎಲ್ಲ ಟೆಸ್ಟ್ ಡ್ರೈವ್ ಮಾಡ್ಲಿ. ಆನ್ ಟೇಬಲ್ ನಮ್ ಕೈಯಿಂದ ಎಷ್ಟಾಗತ್ತೋ ನಾವು ಮಾಡ್ಕೊಡೋಣ ಹೋಗಿ ಸರ್. ಓಕೆ. ಹಾಗೆ ಫ್ರೆಂಡ್ಸ್ ಇನ್ನೊಂದು ಲಕ್ಸುರಿ ಸೆಗ್ಮೆಂಟ್ ಹೋಂಡಾ ಅಕಾರ್ಡ್ ಇದೆ ನೋಡಿ. 2011 ಮಾಡಲ್ ಅಕಾರ್ಡ್ ಹೈಟೆಕ್ ಇದು. ಓಕೆ. ಹೌದು ಸರ್. ಎಷ್ಟನೇ ಮಾಡಲ್ ಅಂದ್ರೆ 11 ಮಾಡಲ್. 2011 ಮಾಡಲ್. ಓನರ್ಶಿಪ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ 11 ಮಾಡಲ್ ಅಕಾರ್ಡ್. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಸರ್? 325 ಬಿಟ್ ಕೊಡ್ತೀನಿ ಸರ್ ಇದು. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 310 ಗೆ ಬಿಟ್ ಕೊಡ್ತೀನಿ. ಇನ್ನೊಂದು 3 lakh ರೂಪೀಸ್ ಕೊಡ್ತೀನಿ ಹೋಗಿ ಸರ್. 3 ಲಕ್ಷಕ್ಕೆ ಅಕಾರ್ಡ್. ಹೌದು. ಇದು ಹೋಂಡಾ ಸಿಟಿ ZX. ಹೋಂಡಾ ಸಿಟಿ ZX ಸಿಂಗಲ್ ಓನರ್ 2006 ಮಾಡಲ್. 175 ಫೈನಲ್ ಪ್ರೈಸ್ ಮಾಡ್ಕೊಡ್ತೀನಿ ಇದು. 1,75,000. ಹೌದು. ಅದ್ರಲ್ಲಿ ಹೆಚ್ಚು ಕಡಿಮೆ ಮಾಡ್ತಾರೆ. ಮಾಡ್ಕೊಡ್ತೀನಿ. ಇದು ಸರ್ ಬೆಂಜೋ
ಮೆರ್ಸಿಡೀಸ್ ಬೆನ್ಸ್ 2002 ಮಾಡಲ್. ಹೌದು, ಸೆಕೆಂಡ್ ಓನರ್ ಇದು. ಓಕೆ, ಎಷ್ಟು ಡ್ರಿವನ್ ಆಗಿದೆ ಸರ್? ಸರ್ ಈ ಗಾಡಿ ನಾನೇ ಓಡಿರೋದು ಸರ್. ಹೌದಾ? ನಾವು ಓಡಿ ತುಂಬಾ ಚೆನ್ನಾಗಿದೆ ಗಾಡಿ. ಓಡ್ಸಕ್ಕಿರ್ಲಿ, ಓಕೆ, ನೀವು ಒಂದು ಲಕ್ಸುರಿ ಗಾಡಿ ಇದು. ಯಾರಾದ್ರೂ ಒಂದು ಹೋಟೆಲ್ ನಲ್ಲಿ ಎಲ್ಲಾದ್ರೂ ಒಂದು ಗಾಡಿಗೆ ಹೋಗ್ಬಿಟ್ರೆ ಒಂದು ದಾರಿನ ಬಿಟ್ಬಿಡ್ತಾನೆ ಅವ್ನ ಗಾಡಿ ಇದ್ರಲ್ಲಿ ನಮ್ಮ ಸೈಡ್ಗೆ. ಆ ತರ ಗಾಡಿ ಇದು, ಮೆರ್ಸಿಡೀಸ್ ಬೆನ್ಸ್. ಓಕೆ, 8484 ಫ್ಯಾನ್ಸಿ ನಂಬರ್ ಗಾಡಿ ಇಕ್ಕಿದಿರಲ್ಲ ಸರ್. ಪ್ರೈಸ್ ಸರ್ ಇದು ಫೈನಲ್ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ ಸರ್ ನೀವು ಕೋಟಿಂಗ್ ಪ್ರೈಸ್ ಹೇಳ್ತೀರಾ? ಕೋಟಿಂಗ್ ಪ್ರೈಸ್ ಹೇಳ್ಬಿಟ್ಟು ಫೈನಲ್ ಪ್ರೈಸ್ ಹೇಳಿ ಸರ್. ನೀವು 6 lakh rupees ಕೊಡ್ತೀನಿ ಹೋಗಿ ಸರ್. ಇನ್ನೊಂದು ಪ್ರೈಸ್ 580 ಕೊಡ್ತೀನಿ ಹೋಗಿ ಸರ್. ಕೋಟಿಂಗ್ ಪ್ರೈಸ್ ಅದು ಸರ್, ಫೈನಲ್ ಹೇಳಿ ಸರ್. 570 ಕೊಡ್ತೀನಿ ಫೈನಲ್ ಪ್ರೈಸ್. 5,70,000 rupees ಕೊಡ್ತೀನಿ. 5,70,000. ಇದ್ರ ಮೇಲೆ ನೀವೇ ಬಂದು ಮಾತಾಡಿ ವೀಕ್ಷಕರೇ. ಗಾಡಿ ಭಾರಿ ಗಾಡಿ ಅವ್ನು ಲೆಂತ್ ನೋಡ್ಕೊಂಡ್ ಬಿಟ್ರೆ ಗಾಡಿ ತಗೊಂಡ್ ಬಿಡ್ತಾನ ಅವನು. ಓಕೆ, ಆಮೇಲೆ ಅದಕ್ಕೆ ಕಾಂಪಿಟೇಷನ್ ಗಾಡಿ ಅಂತ ಹೇಳ್ಬೋದು. ಸೇಮ್ ರೋಲ್ಸ್ ರಾಯ್ಸ್ ತರಾನೇ ಕಾಣಿಸುತ್ತೆ. ಟಿಯಾನಾ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. 13 ಮಾಡಲ್. 13 ಮಾಡಲ್, 13 ಮಾಡಲ್, ಥರ್ಡ್ ಓನರ್. ಓಕೆ ಓಕೆ. ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ತಗೊಬಂದ್ ಬಿಟ್ಟಿದ್ದಾನೆ, ಇನ್ನ ಪ್ರೈಸ್ ಹೇಳಿಲ್ಲ. ಹೌದಾ? ಪ್ರೈಸ್ ಏನಾದ್ರು ಬೇಕಾದ್ರೆ ಕಸ್ಟಮರ್ ಯಾರಾದ್ರೂ ಫೋನ್ ಮಾಡಿ ನಾವು ಬೇಕಾದ್ರೆ ಕಾಲ್ ಮಾಡ್ಬಿಟ್ಟು ಕೇಳ್ತೀರ ಅವ್ರನ್ನ. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಆಗಿದೆ ಅಂತ. ಟಿಯಾನಾ ರೇರೆಸ್ಟ್ ಗಾಡಿ ಅಂತ ನೋಡ್ಬೋದು. V6 ಇಂಜಿನ್ ಬರುತ್ತೆ. V6 ಇಂಜಿನ್ ಅದು. ಆಮೇಲೆ ಸರ್ ಇನ್ನೊಂದು ಸ್ವಿಫ್ಟ್ ಇದೆಯಲ್ಲ, 2010 ಸ್ವಿಫ್ಟ್ ಡಿಸೈರ್, ಸಿಂಗಲ್ ಓನರ್. ಓಕೆ, ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ 66,000 ಓಡಿದೆ. 66,000 ಓಡಿದೆ, ಅದರಲ್ಲೂ ರೆಕಾರ್ಡ್ ಸಮೇತ ಕೊಡ್ತೀರಾ? ಹೌದು ಸರ್. ಪ್ರೈಸಿಂಗು ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಫೈನಲ್ ಟು ಫೈನಲ್ ಬೇಕಾದ್ರೆ 285 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 280 ಕೊಡ್ತೀನಿ ಹೋಗಿ ಸರ್. ಕ್ಲೋಸಿಂಗ್ ಯೋಚನೆ ಮಾಡ್ಬೇಡಿ, ಹೇಳಿ ಸರ್ ಒಂದು ಪ್ರೈಸ್. 275 ಕೊಳ್ಳ. ಇನ್ನೊಂದು ಪ್ರೈಸ್ 260 ಕೊಡ್ತೀನಿ ಹೋಗಿ ಸರ್. 2,60,000ಕ್ಕೆ ಡಿಸೈರ್, ಅದರಲ್ಲೂ ರೆಕಾರ್ಡೆಡ್ ಗಾಡಿ. ರೆಕಾರ್ಡೆಡ್ ZX ಟಾಪ್ ಎಂಡ್ ಗಾಡಿ ಸರ್ ಇದು. ಸರ್ ಈ ಡಿಸೈರ್, ಈ ಸ್ವಿಫ್ಟ್ ಡಿಸೈರ್, ಸ್ವಿಫ್ಟ್ ಡಿಸೈರ್ ಇದು 2014 ಮಾಡಲ್ VXI. ಓಕೆ, ಸಿಂಗಲ್ ಓನರ್ ಗಾಡಿ. ಬರೀ 65,000 ಓಡಿದೆ ಕಿಲೋಮೀಟರ್ ಡ್ರೈವ್ ಅನ್ನು. ನಿಮ್ನ ವಿತ್ KA ಪ್ರೈಸ್ ಬೇಕಾದ್ರೆ ನಾನು ಒಳ್ಳೆ ಪ್ರೈಸ್ ನಾನು ಮಾಡಿ ಕೊಡ್ತೀನಿ. ಹೇಳ್ಬಿಡಿ ಸರ್. 485 ಮಾಡ್ಕೊಡ್ತೀನಿ ಸರ್. ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ 475 ಆನ್ ಟೇಬಲ್ ಮಾಡ್ಕೊಡ್ತೀನಿ ಹೋಗಿ ಸರ್. 4,75,000 ಫೈನಲ್ ಹೇಳ್ಬಿಡಿ ಸರ್. ಕ್ಲೋಸ್ ಆಗೋ ಪ್ರೈಸ್ 425 ಕೊಡ್ತೀನಿ ಹೋಗಿ ಸರ್. ಫೈನಲ್ 4,25,000ಕ್ಕೆ ಡಿಸೈರು, ಅದರಲ್ಲೂ ರೆಕಾರ್ಡೆಡ್ ಗಾಡಿ ವಿತ್ ಕರ್ನಾಟಕ ನಂಬರ್. ವಿತ್ ಕರ್ನಾಟಕ ನಂಬರ್. ಓಕೆ ಓಕೆ ಓಕೆ. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು i20 ಇದೆ, ಬಗ್ಗೆ ಹೇಳ್ಬೇಕು. 2016 ಮಾಡಲ್ ಸಿಂಗಲ್ ಓನರ್, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಇದು. ಸೆಕೆಂಡ್ ಓನರ್ ಸರ್ ಇದು, ಸಾರಿ ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ. 65,000 ಕಿಲೋಮೀಟರ್ ಡ್ರೈವ್ ಇದು. ನಿಮ್ನ ಪ್ರೈಸ್ ಬೇಕಾದ್ರೆ ಫೈನಲ್ ಟು ಫೈನಲ್ 565 ಕೊಡ್ತೀನಿ. ಇನ್ನೊಂದು ಪ್ರೈಸ್ 560 ಕೊಡ್ತೀನಿ ಸರ್. ಕ್ಲೋಸಿಂಗ್ ಪ್ರೈಸ್ 5,60,000ಕ್ಕೆ 16 ಮಾಡಲ್ i20. ಹೌದು. ವೇರಿಯಂಟ್ ಸರ್? ವೇರಿಯಂಟ್ ಸ್ಪೋರ್ಟ್ಸ್ ಆಪ್ಷನಲ್ ಇದು. ಸ್ಪೋರ್ಟ್ಸ್ ಆಪ್ಷನಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇನೋವಾದಲ್ಲೂ ಎರಡೆರಡು ಗಾಡಿಗಳಿದೆ, ಇದ್ರ ಬಗ್ಗೆ ಹೇಳಿ ಸರ್. 2009 ಮಾಡಲ್ G ವರ್ಷನ್ ಇದು. ಸೆಕೆಂಡ್ ಓನರ್. ಓಕೆ, 2,40,000 ಓಡಿದೆ ಸರ್ ಇದು. ಓಕೆ ಓಕೆ ಓಕೆ. ಪ್ರೈಸಿಂಗು ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6 lakhs rupees ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಇದಕ್ಕಾದ್ರೆ ಒಂದು ಧಮಾಕ ಪ್ರೈಸ್ ಹೇಳ್ಬಿಡಿ ಸರ್, ಮುಗಿಸ್ಬಿಡೋಣ ಡೀಲು. 580 ಕೊಡ್ತೀನಿ ಸರ್ ಆನ್ ಟೇಬಲ್. ಕ್ಲೋಸಿಂಗ್ ಪ್ರೈಸ್ 5,80,000ಕ್ಕೆ ಎಷ್ಟನೇ ಮಾಡಲು? 2009 ಮಾಡಲ್. 9 ಮಾಡಲ್. ಓಕೆ ಓಕೆ ಫ್ರೆಂಡ್ಸ್, ಇನ್ನೊಂದು ಇನೋವಾ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಈ ಇನೋವಾ ಬಗ್ಗೆ? ಇದು 2009 ಮಾಡಲ್ V ವರ್ಷನ್, ಸೆಕೆಂಡ್ ಓನರ್. ಓಕೆ, 145 ಓಡಿದೆ ಇದು. 145 ಓಡಿದೆ. ಓಕೆ, ಇದ್ರದ್ದು ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ ಫೈನಲ್ ಟು ಫೈನಲ್ 625ಗೆ ಕೊಡ್ತೀನಿ. 6,25,000. 6,25,000 ರೂಪಾಯಿ ವಿತ್ ಕರ್ನಾಟಕ ನಂಬರ್, ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿ. ಟ್ರಾನ್ಸ್ಫರ್ ಎಲ್ಲ ಸೇರಿ. ಓಕೆ ಓಕೆ. ನೆಕ್ಸ್ಟ್ ನೋಡ್ತಾ ಇರ್ಬೋದು ವೀಕ್ಷಕರೇ, ಇನ್ನೊಂದು ಫೋರ್ಡ್ ಎಕೋಸ್ಪೋರ್ಟ್ ಇದೆ ನೋಡಿ. 2013 ಮಾಡಲ್ ಎಕೋಸ್ಪೋರ್ಟ್ ಟೈಟಾನಿಯಂ ಇದು, ಆಪ್ಷನ್ ಅಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ. 80,000 ಕಿಲೋಮೀಟರ್ ಪಕ್ಕ ನಿಮ್ನ ಡ್ರೈವ್ ಅನ್ನು ಇದು ಸರ್ವಿಸ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ ಇದೆ. ಓಕೆ ಓಕೆ. ಫೈನಲ್ ಟು ಫೈನಲ್ ಪ್ರೈಸ್ ಬೇಕಾದ್ರೆ 4,50,000 rupeesಗೆ ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್. ವಿತ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ 430 ಕೊಳ್ಳ ಸರ್. ಇನ್ನೊಂದು 425 ಕೊಡ್ತೀನಿ ಫೈನಲ್ ಹೋಗಿ ಸರ್. 4,25,000ಕ್ಕೂ ಎಕೋಸ್ಪೋರ್ಟ್ ಇದೆ. ಹೌದು. ಇಂಟೀರಿಯರ್ ನೋಡಿ ಸರ್ ಹೆಂಗಿದೆ. ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್, ಅಪಾಸ್ಟ್ರಿ ಎಲ್ಲಾನು ಇದೆ ಗಾಡಿನಲ್ಲಿ. ತುಂಬಾ ವೆಲ್ ಮೇಂಟೈನ್ಡ್ ವೆಹಿಕಲ್. ಫೈನಲ್ ಸರ್, ಅದರಲ್ಲಿ ಹೆಚ್ಚು ಕಡಿಮೆ ಆಗುತ್ತಾ ಸರ್? ಗಾಡಿ ಕಸ್ಟಮರ್ ಬಂದು ನೋಡ್ಕೊಂಡು ಟ್ರಯಲ್ ಹೊಡೆದು ಬಂದ್ರೆ ಕಸ್ಟಮರ್ ಬಿಡಲ್ಲ ಅಂತ ಗಾಡಿ ಇದು. ಡೀಸೆಲ್ ಅಲ್ವಾ ಸರ್? ಹೌದು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಫಾರ್ಚುನರ್ ಇದೆ ನೋಡಿ, ಫಾರ್ಚುನರ್ ಬಗ್ಗೆ ಹೇಳಿ ಸರ್. ಸರ್ ಫಾರ್ಚುನರ್ ಅಲ್ಲ, ಬಾಂಡ್ ಇದು ಟೊಯೋಟಾ ಫಾರ್ಚುನರ್, ಸಿಂಗಲ್ ಓನರ್. ಬರೀ 1,32,000 ಓಡಿದೆ ಗಾಡಿ ಇದು. ಓಕೆ ಓಕೆ. ವಿತ್ ಸರ್ವಿಸ್ ಕಾರ್ಡೆಡ್ ಸರ್ವಿಸ್ ಕೊಡ್ತೀನಿ ನಿಮ್ನ ಬೇಕಾದ್ರೆ. ಟೊಯೋಟಾ ಫಾರ್ಚುನರ್ ಸಿಂಗಲ್ ಓನರ್ ಗಾಡಿ, ಸಿಗ್ಮಾ 4 ಇದು. ಸಿಗ್ಮಾ 4 ಟಾಪ್ ಎಂಡ್. ಸಿಗ್ಮಾ 4 ಇಂಟೀರಿಯರ್ ನೋಡಿ ಹೆಂಗಿದೆ. ಇಂಟೀರಿಯರ್ ಇರಲಿ ಎಕ್ಸ್ಟೀರಿಯರ್ ಇರಲಿ ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ಮ್ಯಾನ್ಯುವಲ್ ಗಾಡಿ ಇದು. ಆಮೇಲೆ ಇಂಟೀರಿಯರ್ ಎಲ್ಲ ಲೆದರ್ ಸೀಟ್ಸ್ ಇದು. ಓಕೆ ಓಕೆ. ನೋಡಿ ವಿತ್ ಎಲ್ಲ ಇದೆಲ್ಲ ಬರುತ್ತೆ. ಇಂಟೀರಿಯರ್ ವೈಸ್ ಅಂತೂ ಫುಲ್ ಲಕ್ಸುರಿಯಸ್ ಆಗಿದೆ, ತುಂಬಾ ವೆಲ್ ಮೇಂಟೈನ್ ಮಾಡೋರೆ. 4 ವೀಲ್ ಡ್ರೈವ್, 2 ವೀಲ್ ಡ್ರೈವ್ ಸರ್? ಇದು 2 ವೀಲ್ ಡ್ರೈವ್ ಇದು. 2 ವೀಲ್ ಡ್ರೈವ್. ಗಾಡಿ ಕಂಡೀಷನ್ ಅಂತೂ ಬೊಂಬಾಟ್ ಆಗಿದೆ, ಏನು ಮಾತಾಡಂಗಿಲ್ಲ. ಬಾಡಿ ಲೈನ್ ವೈಸ್ ಎಲ್ಲ. ಪ್ರೈಸಿಂಗ್ ಹೇಳಿ ಸರ್. ವಿತ್ NOC ಒಂದು ಪ್ರೈಸ್ ಹೇಳಿ, ವಿತೌಟ್ NOC ಒಂದು ಪ್ರೈಸ್ ಹೇಳಿ. ವಿತ್ NOC ಬೇಕಾದ್ರೆ 20 ಲಕ್ಷ ರೂಪಾಯಿ ಕೊಡ್ತೀನಿ. 20 ಲಕ್ಷ. ಹೌದು. ಓಕೆ ಓಕೆ.
ವಿತ್ ಕರ್ನಾಟಕ ನಂಬರ್ ಅಂದ್ರೆ ವಿತ್ ಕರ್ನಾಟಕ ನಂಬರ್ ಬೇಕಾದ್ರೆ 24,50,000 rupeesಗೆ ಕ್ಲೋಸ್ ಮಾಡ್ಕೊಡ್ತೀನಿ. 24,50,000. 50,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. ಇನ್ನೊಂದು ಫಾರ್ಚುನರ್ ಇದೆ ನೋಡಿ ವೀಕ್ಷಕರೇ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಟೊಯೋಟಾ ಫಾರ್ಚುನರ್ 2015 ಮಾಡಲ್ ಆಟೋಮೆಟಿಕ್ 4x2. ಓಕೆ. ಸರ್ವಿಸ್ ರೆಕಾರ್ಡೆಡ್ ಹಿಸ್ಟ್ರಿ ಸಮೇತ ಬೇಕಾದ್ರೆ ನಾನು ಕೊಡ್ತೀನಿ. ಬರೀ 60,000 ಓಡಿದೆ ಇದು. ಬರೀ 60,000. ಬರೀ 60,000. ಓಕೆ ಓಕೆ ಓಕೆ. ನಿಮ್ನ ಕ್ಲೋಸಿಂಗ್ ಫೈನಲ್ ಪ್ರೈಸ್ ಬೇಕಾದ್ರೆ 16,50,000 rupeesಗೆ ಕ್ಲೋಸ್ ಮಾಡ್ಕೊಡ್ತೀನಿ. 14,50,000. 50,000 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀನಿ. ಆಗುತ್ತೆ. ಟೈರ್ಸ್ ಕಂಡೀಷನ್ ಆಗಿರ್ಬೋದು, ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ನೋಡಿ ನೀವು ಇಂಟೀರಿಯರ್ ತೋರಿಸಿ ಬೇಕಾದ್ರೆ. ಇಂಥ ಗಾಡಿ ಇದ್ರಿ ನಮ್ಗೆ ಈ ಬೆಂಗಳೂರಿನಲ್ಲಿ ಎಲ್ಲೋ ಸಿಗಲ್ಲ ಸರ್. ಅಂತ ಗಾಡಿಗಳು ನಾವು ತಗೋ ಬಂದಿರೋದು. ಬರೀ 60,000 ಓಡಿದೆ. 60,000 ರೂಪಾಯಿ ಇಂಜಿನ್ ವೈಸ್, ನಿಮ್ಮ ಎಕ್ಸ್ಟೀರಿಯರ್ ಇಂಟೀರಿಯರ್ ವಿತ್ ಟೈರ್ಸ್ ಎಲ್ಲ ನೀವು ಬೇಕಾದ್ರೆ ತೋರಿಸಿ. ಟೈರ್ಸ್ ಎಲ್ಲ ತುಂಬಾ ಬಟನ್ ಚೆನ್ನಾಗಿದೆ ಗಾಡಿದು. ಓಕೆ ಓಕೆ ಓಕೆ. 4x4 4x2? 4x2 ಇದು ಆಟೋಮೆಟಿಕ್. ಇದು 4x2 ಆಟೋಮೆಟಿಕ್. 16 ಮಾಡಲ್, ಸಿಂಗಲ್ ಓನರ್. 15 ಮಾಡಲ್. 15 ಮಾಡಲ್. ಹೌದು. ಪ್ರೈಸಿಂಗ್ ಬೇಕಾದ್ರೆ ಕ್ಲೋಸಿಂಗ್ ಪ್ರೈಸ್ ಬೇಕಾದ್ರೆ 16,50,000 ರೂಪಾಯಿ ಕೊಡ್ತೀನಿ ಸರ್. ಅದೇ ಪ್ರೈಸ್ ಹೇಳಿದ್ರಿ ನೀವು ಆಗ್ಲೇನು, ಕೋಟಿಂಗ್ ಪ್ರೈಸ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 16,20,000ಗೆ ಕೊಡ್ತೀನಿ ಹೋಗಿ ಸರ್. 16,20,000. 20,000 ರೂಪಾಯಿಗೆ. ಓಕೆ ಓಕೆ ಓಕೆ. ನಾವು ಕ್ರಿಸ್ಟಾ 2016 ಮಾಡಲ್ ಸಿಂಗಲ್ ಓನರ್ ಸರ್. ಇದು ಲೇಡಿ ಡ್ರೈವರ್, ಲೇಡಿ ಓಡಿಸಿರೋದು ಗಾಡಿ ಇದು. ಓಕೆ ಓಕೆ. ಬರೀ 60,000 ಓಡಿದೆ ಇದು. ಬರೀ 60,000 ಸರ್ವಿಸ್ ರೆಕಾರ್ಡೆಡ್ ಸಮೇತ ಬೇಕಾದ್ರೆ ಕೊಡೋಣ. ಓಕೆ. ನಿಮ್ನ ಇಂಟೀರಿಯರ್ ಇರಲಿ ಎಕ್ಸ್ಟೀರಿಯರ್ ಇರಲಿ ತುಂಬಾ ಅದ್ಭುತ ಆಗಿದೆ ಗಾಡಿ ಇದು. ಇನೋವಾ ಕ್ರಿಸ್ಟಾ ಜಿ ವರ್ಷನ್ ಇದು 2.4. ಓಕೆ ಓಕೆ. ಹೌದು ಸರ್. ಇಂಟೀರಿಯರ್ ತೋರಿಸಿ ಸರ್, ಹೆಂಗಿದೆ ನೋಡಿ ಸರ್. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು. ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ತುಂಬಾ ಚೆನ್ನಾಗಿದೆ ಗಾಡಿ ನೋಡಕ್ಕೆ. ಅದರಲ್ಲೂ ಲೇಡೀಸ್ ಓಡಿಸಿರೋದು ಗಾಡಿ. ಅಷ್ಟು ಯಾರು ಕೂತ್ಕೊಂಡಿಲ್ಲ. ಕಂಫರ್ಟ್ ಇರಲಿ. ಓಕೆ. ತುಂಬಾ ನೆಕ್ಸ್ಟ್ ಲೆವೆಲ್ ಇದೆ ಗಾಡಿ. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಹಿಂದೆ ನೋಡೋದಾದ್ರೆ. ಟೋಟಲ್ ಇದು 7 ಸೀಟರ್ ಅಲ್ಲ ಸರ್? ಹೌದು 7 ಸೀಟರ್. ಪ್ರೈಸಿಂಗ್ ಏನ್ ಹೇಳ್ತಾ ಇದೀರಾ ಸರ್? ನೀವು ಫೈನಲ್ ಬೇಕಾದ್ರೆ 16,60,000 ರೂಪೀಸ್ಗೆ ಕೊಡ್ತೀನಿ. 16,60,000 ರೂಪಾಯಿಗೆ. ಇನ್ನೊಂದು ಪ್ರೈಸ್ ಫೈನಲ್ 1635ಗೆ ಕೊಡ್ತೀನಿ ಹೋಗಿ ಸರ್. 16,35,000 ರೂಪಾಯಿ ಕೊಡ್ತೀನಿ.